ಹಲೋ ವಯಸ್ಕರ್, ಪ್ರೀವಿಯಸ್ ವಿಡಿಯೋದಲ್ಲಿ ಮನೋಜ ಲ್ಯಾಪ್ಟಾಪ್ ನ ಫುಲ್ ಪೋಸ್ಟ್ ಮಾರ್ಟಮ್ ಮಾಡಿದ್ವಿ. ಈಗ ಅವನಿಗೆ ಗೊತ್ತಿದೆ ಲ್ಯಾಪ್ಟಾಪ್ ನ ಕಟ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಅವ್ನ ಲ್ಯಾಪ್ಟಾಪ್ ಫುಲ್ ಪ್ರಾಬ್ಲಮ್ ಆಗ್ತಿತ್ತು. ನೀವೇ ನೋಡ್ತಿರ್ತೀರಾ, ಒಂದು ಗೇಮ್ ಆಡಕ್ ಆಗ್ಲಿಲ್ಲ, ಸೊ ಒಂದು ವಿಡಿಯೋ ನೋಡಕ್ ಆಗಲ್ಲ, ಫುಲ್ ಸ್ಟೆಕ್ ಆಗ್ತಿತ್ತು. ಅದೇನ್ ಪ್ರಾಬ್ಲಮ್ ಇರ್ಬೋದು ಅಂತ ಒಂದು ಡೌಟ್ ಇತ್ತು. ಅದಕ್ಕೆ ಅವ್ನು ಇಲ್ದಿರೋ ಟೀಮ್ ಇಂದ ಅವ್ನ ಲ್ಯಾಪ್ಟಾಪ್ ಜೊತೆ ಅವ್ನು ಕಟ್ಕೊಂಡ್ ಬಂದಿದ್ದೀನಿ. ಅದ್ ಏನಂತ ತೋರಿಸ್ತೀನಿ, ಬಂದ್ ನೋಡಿ. ಇದೇ ನಮ್ಮ ಮನೋಜದ ಲ್ಯಾಪ್ಟಾಪಿನ ಒಂದು ಮದರ್ ಬೋರ್ಡು. ಆಕ್ಚುಲಿ ಅದು ಏನ್ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಸೊ ಹಂಗಾಗಿ ಈ ಫುಲ್ ಬಿಚ್ಕೊಂಡ್ ಬಂದ್ಬಿಡೋಣ ಅಂತ ಒಂದು ಐಡಿಯಾ ಬಂತು. ಈಗ ಫುಲ್ ಕಂಪ್ಲೀಟ್ ಆಗಿ ಬಿಚ್ಕೊಂಡ್ ಬಂದ್ಬಿಟ್ಟಿದೀನಿ. ನೋಡೋಣ ಇದ್ರಲ್ಲಿ ಏನಕ್ಕೆ ಯಾವ ಪ್ರಾಬ್ಲಮ್ ಇಂದ ಸ್ಲೋ ವರ್ಕ್ ಆಗ್ತಿತ್ತು ಅಂತ. ಹೋಯ್ತಾ ನಮ್ಗೆ ಹಾಯ್ ಫ್ರೆಂಡ್ಸ್, ಏನು ಇದು? ಯಾವ್ದು ನೋಡಕ್ ಹೆಂಗೈತೆ ನೋಡಿದ್ನ. ಇಲ್ಲೋ ಇತ್ತಿದು. ಇದು ಯಾಕೋ ತಂದಿದ್ದು ಇದು ಹಿಂದ ಅಲ್ಲ ಪಾಪ, ಇಲ್ಲೇ ಎಲ್ಲ ಬಿಟ್ಟಿತ್ತು. ನಮ್ದು ಹಳೆ ಸ್ಟಾಕ್ ಅಲ್ಲಿ ಒಂದು ಹುಡುಕುವಾಗ ಸಿಕ್ತು. ಫ್ರೆಂಡ್ಸ್, ನನ್ನ ಲ್ಯಾಪ್ಟಾಪ್ ಇದು. ನಮ್ಗೆ ಗೊತ್ತಿಲ್ಲದೆ ಡಿಸೆಂಬರ್ 6 ಮಾಡಿ ಮತ್ತೆ ತಗೊಂಡ್ಬಂದಿದ್ದಾರೆ. ನಿಂದ ಅಲ್ಲ ಕಣೋ, ಇಲ್ಲಿ ಸ್ಟಾಕ್ ಅಲ್ಲಿ ಬಿದ್ದಿತ್ತು. ಬೆಳಿಗ್ಗೆ ಕಸ ಬಿಡಿಸೋದು ಸಿಕ್ತು. ಸುಳ್ಳು ಹೇಳ್ಬೋದ? ನಮ್ದೇ ಇದು, ನಮ್ ಲ್ಯಾಪ್ಟಾಪ್ ಇದು. ನಿಂದ ಅಲ್ಲ ಮಾಮ, ತಗೊಂಡ್ರೆ ಈಗ ಕತೆ. ಫ್ರೆಂಡ್ಸ್ ಮೇಲೆ ಡೌಟ್ ಮಾಡ್ತಾನಪ್ಪ. ಇವನಂತ ಇರೋದಕ್ಕೆ ಫ್ರೆಂಡ್ಸ್ ಕಡೆ ಸರಿ ಇಲ್ಲ ಅಂತ ಎಲ್ರು ಡೇಟಾ ಹೊಡೆಯೋದು. ಏನಿಲ್ಲ, ಪ್ರಾಬ್ಲಮ್ ಏನಂದ್ರೆ ಒಬ್ಬ ಸರ್ವಿಸ್ ಕೊಟ್ಟಿದ್ದಾರೆ ನಾವು, ವರ್ಕ್ ಆಗೋದಾ ಇಲ್ವಾ ಅಂತ. ಸುಮಾರು ದಿನದಿಂದ ಬಿದ್ದಿತ್ತಲ್ಲ, ಸೊ ಹಂಗಾಗಿ ತೋರ್ಸೋಣ ಅವ್ರಿಗೆ, ಅದ್ರಲ್ಲಿ ಏನೇನ ಐತೆ ಅಂತ ಅವ್ರಿಗೂ ಒಂದು ಐಡಿಯಾ ಕೊಡುತ್ತಲ್ಲ ಅಂತ ಅಷ್ಟೇ. ಕೆಲವೊಬ್ರು ಇರ್ತಾರೆ, ಕ್ಯೂರಿಯಾಸಿಟಿ ಇರುತ್ತೆ, ಒಳ್ಳೆ ಮೊಬೈಲ್ ಬೋರ್ಡ್ ಎಲ್ಲ ಇರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಕೆಲವೊಬ್ರಿಗೆ ಪ್ರೊಸೆಸರ್ ಹೆಂಗಿರುತ್ತೆ, ಇಲ್ಲ ಯಾವ ತರ ವರ್ಕ್ ಆಗುತ್ತೆ, ಬ್ರೀಫ್ಲಿ ಎಲ್ಲ ಸಿಂಪಲ್ ಮೇನ್ ಆಗಿ ಮೇಲೆ ಫುಲ್ ಬ್ರೀಫ್ ಆಗಿ ಅಂದ್ರೆ ನಿಮ್ಗೂ ಬೋರ್ ಆಗುತ್ತೆ. ಅಂದ್ರೆ ಬೋರ್ ಮಾಡೋದೇ ಇಲ್ಲ. ಸೊ ನೋಡೋಣ ಯಾವ ರೀತಿ ಏನೇನು ಕನೆಕ್ಷನ್ಗಳಲ್ಲಿ ಹೆಂಗಿದೆ, ಯಾವ ತರ ಸೆಟ್ ಮಾಡಿದ್ದಾರೆ, ಏನೆಲ್ಲ ಇದೆ, ಏನೆಲ್ಲ ಕಾಂಪೊನೆಂಟ್ಸ್ಗಳು ಇದೆ, ಅದ್ರ ಬಗ್ಗೆ ಒಂದು ಸಣ್ಣ ಎಕ್ಸ್ಪ್ರೆಷನ್ ಅಷ್ಟೇ. ಸೊ ಜಾಸ್ತಿ ಬ್ರೀಫ್ ಆಗಿ ಹೋಗಲ್ಲ. ಸೊ ಸ್ಟಾರ್ಟ್ ಮಾಡೋಣವಾ? ಓಕೆ. ನಿಂದು ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್, ಇದು ನನ್ನ ಲ್ಯಾಪ್ಟಾಪ್ ಅನಿಸ್ತಾ ಇದೆ. ಬಟ್ ಇವ್ರು ಏನ್ ನೋಡೋಣ, ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ನೋಡಿದಾರೆ, ಅವ್ರಿಗೆ ಗೊತ್ತು ಎಲ್ಲ. ಓಕೆ, ಅವ್ರು ನೋಡ್ತಾರಪ್ಪ. ನೋಡೋಣ ಫ್ರೆಂಡ್ಸ್. ಸ್ಟಾರ್ಟ್ ಮಾಡಲ್ವಾ? ಓಕೆ ಸ್ಟಾರ್ಟ್ ಬನ್ನಿ. ಇವಾಗ ಇದರಲ್ಲಿರೋ ಒಂದೊಂದು ಪಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಲೈಟ್ ಜಸ್ಟ್ ಎಕ್ಸ್ಪ್ಲೇಷನ್, ಬ್ರೀಫ್ ಏನಿಲ್ಲ, ಸಿಂಪಲ್. ಸುಮಾರು ಜನಕ್ಕೆ ಈ ಮದರ್ ಬೋರ್ಡ್ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ, ಇನ್ನೊಂದು ಸುಮಾರು ಜನಕ್ಕೆ ಐಡಿಯಾ ಇರಲ್ಲ ಅಂತ ಸ್ಮಾಲ್ ಐಡಿಯಾ ಬರಲಿ ಅಂತ. ಬನ್ನಿ ಚೆಕ್ ಮಾಡೋಣ ಒಂದೊಂದಾಗಿ. ಸೊ ಗಾಯ್ಸ್, ಬನ್ನಿ ಒಂದೊಂದೇ ಸ್ಟಾರ್ಟ್ ಮಾಡೋಣ. ಒಂದೊಂದು ಪಾರ್ಟ್ಸ್ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಒಂದು ಸಣ್ಣ ಐಡಿಯಾ ಕೊಡ್ತೀನಿ, ಬನ್ನಿ. ಸೊ ದಿಸ್ ಈಸ್ ಒಂದು ಫ್ಯಾನು. ಆಕ್ಚುಲಿ ಅನಿಸುತ್ತೆ ತಿರ್ಗೋದು. ಈ ಫ್ಯಾನ್ ತುಂಬಾ ಇಂಪಾರ್ಟೆಂಟು, ಯಾಕಂದ್ರೆ ಈ ಫ್ಯಾನ್ ಇಂದಾನೆ ಈ ಪ್ರಾಸೆಸರ್ ಫುಲ್ ಕೂಲ್ ಆಗೋದು. ಈ ಪ್ರಾಸೆಸರ್ ನಮ್ಮ ತಲೆ ಇದಂಗೆ. ಹೆಂಗಂದ್ರೆ ಇವಾಗ ನಾವು ಯಾವ್ದೋ ಒಂದು ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ತಲೆ ಹೆಂಗ್ ಬಿಸಿ ಆಗುತ್ತಲ್ಲ, ಅದೇ ತರನೇ ಈ ಪ್ರಾಸೆಸರ್ ಫುಲ್ ಬಿಸಿ ಆಗೋದು. ಇದರಿಂದ ಸಿಸ್ಟಮ್ ಫುಲ್ ಹ್ಯಾಂಗ್ ಆಗುತ್ತೆ, ಸ್ಲೋ ಆಗುತ್ತೆ, ವರ್ಕ್ ಮಾಡೋಕ್ಕಾಗಲ್ಲ. ಸೊ ಈ ಯೂಸ್ ಅದನ್ನ ತಣ್ಣಕ್ಕೆ ಮಾಡೋಕ್ಕೋಸ್ಕರನೇ ಈ ಫ್ಯಾನ್ ಯೂಸ್ ಮಾಡ್ತಿರೋದು. ಈ ಫ್ಯಾನ್ ತುಂಬಾ ಇಂಪಾರ್ಟೆಂಟು. ಈ ಪ್ರಾಸೆಸರ್ ರನ್ ಆಗತ್ತೆ. ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಒಂದು 5 ನಿಮಿಷ ವಿಡಿಯೋ ನೋಡೋಷ್ಟರಲ್ಲಿ ಫುಲ್ ಹೊಗೆ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಫ್ಯಾನು, ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿದೆ ನೋಡಿ, ಒಂಥರ ಲೈನ್ ಆಗಿ. ಆ್ಯಕ್ಚುಲಿ ಲೈನ್ ಬಂದು ಕಿಚನಲ್ಲಿ ನಾವು ಇರ್ತೀವಲ್ಲ, ಈ ಹೊಗೆ ಆಚೆ ಹೋಗೋಕ್ಕೆ ಒಂದು ಎಕ್ಸಾಸ್ಟ್ ಫ್ಯಾನ್ ತರ ನಾವು ಇಟ್ಕೊಂಡಿರ್ತೀವಲ್ಲ, ಸೊ ಅದೇ ತರ ಇದು ಯಾವ ಪರ್ಪಸ್ ಅಂದ್ರೆ ಓವರ್ ಫ್ಯಾನ್ಸ್ ಇರ್ತವಲ್ಲ, ಹೊಗೆ ಮತ್ತೆ ಹೀಟು ಅದನ್ನೆಲ್ಲ ಕೂಲ್ ಆಚೆ ತೆಗೆಯೋದು ಇದರಿಂದಾನೆ. ಇದು ಒನ್ ಆಫ್ ದ ಯೂಸಸ್.
ಸೊ ನೆಕ್ಸ್ಟ್ ಈ ಫ್ಯಾನ್ ಈ ಕೂಲಿಂಗ್ ಏನಾಗುತ್ತೆ ಈ ರ್ಯಾಮ್ ಹತ್ರ ಸಾರಿ ಈ ಪ್ರೊಸೆಸರ್ ಹತ್ರನೂ ಬರುತ್ತೆ. ಈ ಪ್ರೊಸೆಸರ್ ನಾವು ಆಮೇಲೆ ತೋರಿಸ್ತೀವಿ ನಿಮಗೆ. ಇದರಿಂದ ಈ ಫುಲ್ ಇದು CPU ಕ್ಯಾಬಿನ್ ತರ ಆಕ್ಚುಲಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿ ಫುಲ್ ಕೂಲ್ ಆಗೋದು. ನೆಕ್ಸ್ಟ್ ಈ ಪ್ರೊಸೆಸರ್ ಹೀಟ್ ಇಂದ ಫುಲ್ ಕೂಲ್ ಆಗುತ್ತೆ. ಹಾಗೆ ಈ ಫ್ಯಾನು ಮತ್ತೆ ಈ ಪ್ರೊಸೆಸರ್ ಬಗ್ಗೆ ಹೇಳಿದ್ವಿ. ಈಗ ಕೂಲಿಂಗ್ ಯಾವ ತರ ಸಪ್ಲೈ ಆಗುತ್ತೆ ಅಂದ್ರೆ ಇದೇ ಅಲ್ಲ, ಈ ಕಾಪರು ಇದೇ ತುಂಬಾ ಇಂಪಾರ್ಟೆಂಟು. ಈ ಕಾಪರ್ ಮಾತ್ರ ಇಲ್ಲ ಅಂದ್ರೆ ಈ ಕೂಲಿಂಗು ಈ ಪ್ರೊಸೆಸರ್ ಇರೋದೇ ಇಲ್ಲ. ಆಕ್ಚುಲಿ ಇದು ಬ್ರೋಕರ್ ತರ, ಈ ಗಾಡಿನ ತಗೊಂಡೋಗಿ ಕೊಡೋದೇ ಈ ಬ್ರೋಕರ್ ಮಾಡೋ ಕೆಲಸ. ಸೊ ಇಲ್ಲಿರೋ ಒಂದೊಂದು ಪಾರ್ಟ್ ವೆರಿ ಇಂಪಾರ್ಟೆಂಟ್. ನೋಡೋಕೆ ಕಾಪರ್ ತರ ಕಾಪರೇ ಇದು. ಸೊ ಬನ್ನಿ ನೆಕ್ಸ್ಟ್ ನಾನು ರ್ಯಾಮ್ ತೋರಿಸ್ತೀನಿ. ಇಲ್ಲಿದೆ ರ್ಯಾಮ್. ಆಕ್ಚುಲಿ ಈ ರ್ಯಾಮ್ ನ ಬಿಚ್ಚಬೇಕಾಗಿರುತ್ತೆ. ಕೈ ಇಟ್ಕೊಂಡು ಫಸ್ಟ್ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ನನಗೆ ನೋಡಿ. ಸೊ ಇದೇ ರ್ಯಾಮು ನೋಡಕ್ ಇಷ್ಟ ಐತಲ್ಲ, ಆದ್ರೆ ಇದರಿಂದಾನೇ ಸುಮಾರು ಕೆಲಸ ಆಗೋದು. ಈ ಪ್ರಾಸೆಸರ್ ಹೆಂಗೋ ಈ ಮದರ್ ಬೋರ್ಡಿಗೆ ಅದೇ ತರ ಈ ರ್ಯಾಮು ತುಂಬಾ ಇಂಪಾರ್ಟೆಂಟ್. ಈ ರ್ಯಾಮ್ ಇಲ್ಲ ಅಂದ್ರೆ ನಿಮ್ಗೆ ಕೆಲಸ ಮಾಡಕ್ಕೆ ಆಗೋದು. ಅಷ್ಟೊಂದು ಯೂಸ್ಫುಲ್ ಆಗುತ್ತೆ ರ್ಯಾಮ್. ನೋಡಿದ್ರಲ್ಲ ಇದು ಫುಲ್ ಗೋಲ್ಡೆ. ಗೋಲ್ಡ್ ಎತ್ಬಿಟ್ಟು ಮಾರ್ಬೋದಂತ ಹೇಳಕ್ಕಾಗಲ್ಲ. ಇದು ಫುಲ್ ಎತ್ತಿದ್ರೆ 1 ಗ್ರಾಮು ಬರಲ್ಲ. ಸುಮ್ಮನೆ ಇದು ಎತ್ತೋ ಪ್ರಾಸೆಸ್ ತುಂಬಾ ಕಷ್ಟ. ಕೆಮಿಕಲ್ ಹಾಕೊಂಡು ಮಾಡ್ಬೋದು, ಬಟ್ ಆ ಪ್ರೈಸಿಗೆ ನಾವು 1 ಗ್ರಾಮ್ ಗೋಲ್ಡೆ ತಗೋಬಹುದು. ಆ ತರ ಐತೆ ಈ ಪ್ರಾಸೆಸ್. ಸೊ ಇದು ಸೈಡಿಗೆ ಇಟ್ಟಿರ್ತೀನಿ. ಅಂಡ್ ನೆಕ್ಸ್ಟ್ ಬಗ್ಗೆ ನಿಮಗೆ ಇದು ನೋಡಿದ್ರೆ ಇಲ್ಲಿ ಐತಲ್ಲ ಗ್ರೀನ್ ಕಲರ್ ಆಗಿ ಒಂದು ಬಟನ್ ಕಾಣಿಸ್ತಾ, ಇದೇ ಪವರ್ ಆನ್ ಮಾಡೋದು ಆಫ್ ಮಾಡೋ ಬಟನ್. ನಾವು ಕನೆಕ್ಷನ್ ಕೊಡ್ತೀವಲ್ಲ ಚಾರ್ಜಿಂಗು, ಅದಾದ್ಮೇಲೆ ನಾವು ಕ್ಲಿಕ್ ಮಾಡಿದ್ರೇನೆ ಇಲ್ಲಿಂದ ಪವರ್ ಜನರೇಟ್ ಆಗಿ ಈ ಫ್ಯಾನ್ ರನ್ ಆಗೋದು. ಈ ಫ್ಯಾನ್ ರನ್ ಆದಾಗ ಈ ಕೂಲಿಂಗ್ ಆಟೋಮೆಟಿಕ್ ಪ್ರಾಸೆಸರ್ ರನ್ ಆಗುತ್ತೆ. ಪ್ರಾಸೆಸರ್ ರನ್ ಆದಾಗ ಮತ್ತೆ ಇಲ್ಲಿ ಇರೋ ರ್ಯಾಮ್ ರನ್ ಆಗುತ್ತೆ. ನೆಕ್ಸ್ಟ್ ಹಂಗೆ SSD ಇದೆ ಏನೇನಿತ್ತು ಅದೆಲ್ಲ ರನ್ ಆಗಿ ನಮ್ಮ ಕಂಪ್ಯೂಟರ್ನ ಆನ್ ಮಾಡೋದು. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹಿಂಗೆ ಈ ಕಡೆ ಬಂದರೆ ಅನಿಸ್ತೈತಾ 1 ವೋಲ್ಟ್ಸ್. ಆ್ಯಕ್ಚುಲಿ ಇದೇ ಚಾರ್ಜಿಂಗ್ ಹಾಕ್ತೀವಲ್ಲ ನಾವು ಆ ಪಾಯಿಂಟ್. ನಾವು ಇಲ್ಲಿ ಚಾರ್ಜಿಂಗ್ ಹಾಕಿದಾಗ ಇಲ್ಲಿರೋ ಪಾಯಿಂಟಿಂದ ಕನೆಕ್ಟ್ ಆಗಿ ಫುಲ್ ಬೋರ್ಡಿಗೆ ಸಪ್ಲೈ ಆಗುತ್ತೆ. ಆ್ಯಂಡ್ ಬ್ಯಾಟ್ರಿಗೆ ಹೋಗಿ ಬ್ಯಾಟ್ರಿ ಚಾರ್ಜ್ ಆಗೋದು ಇದರಿಂದನೇ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಈ ಫ್ಯಾನು ಪ್ರೊಸೆಸರ್ ಮತ್ತೆ ಲ್ಯಾಂಪ್ ಬಗ್ಗೆ ಏನಿದೆ, ಈಗ ಈ ಮದರ್ ಬೋರ್ಡ್ ಒಳಗಡೆ ಇರೋ ಸಣ್ಣ ಸಣ್ಣ ಬರುತ್ತಲ್ಲ ಅದನ್ನ ನಾನು ಹೇಳ್ತೀನಿ ಏನಂತ. ಆಕ್ಚುಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತೈತಲ್ಲ ಇಲ್ಲಿ ಮದರ್ ಬೋರ್ಡ್ ಸುಮಾರು ಕಡೆ ಇದನ್ನೇ ಇರೋದು. ಸೊ ಇದನ್ನ IC ಅಂತ ಕರೀತಾರೆ. ಇದು ತುಂಬಾ ಇಂಪಾರ್ಟೆಂಟು. ಮತ್ತೆ ಈ ಮದರ್ ಬೋರ್ಡ್ ಅದ್ರ ಪಕ್ಕನೇ ಒಂದು ವೈಟ್ ಆಗಿದೆ ನೋಡಿ, ಕಾಣಿಸ್ತೈತೆ ನಿಮ್ಗೆ? ಆ ವೈಟ್ ಕಲರ್ ಎಷ್ಟು ಅದಷ್ಟು ಡಯಾಲು. ಸೊ ಈ ಮದರ್ ಬೋರ್ಡ್ ವರ್ಕ್ ಆಗಕ್ಕೆ ಇದು ತುಂಬಾ ಇಂಪಾರ್ಟೆಂಟು. ಇದು ಇಲ್ಲಾಂದ್ರೆ ಕರೆಂಟ್ ಸಪ್ಲೈ ಆಗೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಇದು ಕೊಟ್ಟಿರೋದು. ಮತ್ತೆ ಅದು ಅಲ್ಲದೆ ಗಾಯ್ಸ್ ಇನ್ನೊಂದು ಹೇಳ್ಕೊಂಡ್ಬಿಟ್ಟೆ ನೋಡಿ, ಇದು ಕನಿಷ್ಠ ಒಂದು ವೈಟ್ ಕಲರ್ ರಿಂಗ್ ಕೈಗೆ ಹಾಕುತ್ತೆ. ಆಕ್ಚುಲಿ ಅದು ಸಿಮೋಸು. ಇದು ಸಿಮೋಸ್ ಎಲ್ಲೋ ಬಿದ್ದೋಗ್ಬಿಟ್ಟೈತೆ. ಮೋಸ್ಟ್ಲಿ ವಾಚಿಗೆ ಶೆಲ್ಲಿ ಇಲ್ಲ ಅಂತ ತಗೊಂಡಿರ್ತಾನೆ. ಕನಿಷ್ಠ ಈ ಪಾಯಿಂಟ್ ಪುಳಿ. ಆಕ್ಚುಲಿ ಇದು ಬಂದು VGA ಕೇಬಲ್, VGA ಪೋರ್ಟರು. ನಾವು VGA ಕೇಬಲ್ ನ ಇಲ್ಲಿ ಕನೆಕ್ಷನ್ ಕೊಡ್ತೀವಲ್ಲ, ಸೊ ಇದರಿಂದ ನಮಗೆ ಡಿಸ್ಪ್ಲೇ ಎಲ್ಲ ವರ್ಕ್ ಆಗೋದು ಇದು ಮೂಲಕ.
ಸೊ ಪಕ್ಕದಲ್ಲಿ ಇರೋದೆಲ್ಲ ಇದು ಲ್ಯಾಂಡ್ ಕೇಬಲ್ ನಾವು ಹಾಕೋದು. ಸೊ ಏಥರ್ನೆಟ್ ಎಲ್ಲೋ ಕಲರ್ ವೈರ್ ಬರುತ್ತಲ್ಲ, ಸುಮಾರು ಜನ ನೋಡಿರ್ತೀರ ಆಫೀಸಲ್ಲಿ ಮತ್ತೆ ಕೆಲಸದಲ್ಲಿ, ಅದು ಬಿಟ್ರೆ ಕಾಲೇಜು ಸ್ಕೂಲ್ಸು ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ಗೆ ಸೊ ಇದನ್ನೇ ಯೂಸ್ ಮಾಡೋದು. ಇದರಿಂದನೇ ಇಂಟರ್ನೆಟ್ ಎಲ್ಲ ಹೋಗೋದು. ಸೊ ಹಂಗಾಗಿ ಇದು ನೆಕ್ಸ್ಟ್ ಇದು ಆಲ್ಮೋಸ್ಟ್ ಏನೋ ಗೊತ್ತಿರೋದೆ USB ಕನೆಕ್ಷನ್. ಇದರಿಂದ ನಾವು ಸುಮಾರು ಜನ ಚಾರ್ಜರ್ ಮಾಡ್ತಾ ಇದೀವಿ. ಆಕ್ಚುಲಿ ಚಾರ್ಜಿಂಗ್ ಆಗ್ತಿಲ್ಲ, ಯಾಕಂದ್ರೆ ಇದ್ರಲ್ಲಿ ಬರೋದು ತುಂಬಾ ಕಡಿಮೆ ವೋಲ್ಟು. ಬ್ರ್ಯಾಂಡ್ ಯಾವ ಬ್ರ್ಯಾಂಡು ಮತ್ತೆ ಈ ಪ್ರಾಸೆಸ್ ಎಲ್ಲ ವಿಚ್ ನೋಡೋಣ ಒಳಗಡೆ ಹಿಂಗಿರುತ್ತೆ ಅಂತ. ಸೊ ಅದರಿಂದ ನಮ್ಗೊಂದು ಐಡಿಯಾ ಸಿಗುತ್ತೆ. ಈ ಕೆಲಸ ನಾವು ಮನಜ ಕೈಯಿಂದ ಕೊಡೋಣ, ಬಿಕಾಸ್ ಮುಂದೆ ಅಲ್ವಾ ಇನ್ನ. ಅದಕ್ಕೂ ಮುಂಚೆ ಮನದ ತಗೋ ನಿಂದು ನಿನ್ ಕೈಗೆ ಕೊಡ್ತೀನಿ. ಗೊತ್ತಿರೋದ್ರಲ್ಲಿ ಇಟ್ಕೊಂಡು ಈ ತರ ಅಲ್ಕ ಕೆಲಸ ಮಾಡಿ ಕೊನೆಗೂ ನನ್ ಲ್ಯಾಪ್ಟಾಪ್ ನನ್ ಮೊಬೈಲ್ ಕೊಡ್ನಿ, ನನ್ ಲ್ಯಾಪ್ಟಾಪ್ ಮುಚ್ಚಿದ್ರು. ಅಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಖುಷಿ ಪಡೋ, ಏನ್ ಖುಷಿ ಪಡೋದು. ಸೊ ಈ ಕೆಲಸ ಇವನು ಮಾಡ್ತಾನೆ ನೋಡೋಣ. ನೆಕ್ಸ್ಟ್ ಆದಷ್ಟು ಕಾರಣ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಏನೇನೆಲ್ಲ ಐತಿ, ಏನೇನ್ ಕಾಂಪೊನೆಂಟ್ಸ್ ಇದೆ ಮೊದಲ ಬೋರ್ಡ್ ಅಲ್ಲಿ, ಯಾವ ತರ ಇದೆ, ಏನೇನ್ ಸೆಕ್ಷನ್ ಗಳಿದೆ, ಯಾವ ತರ ಇದೆ ಅಂತೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ ಈ ಇಷ್ಟು ಬೋರ್ಡ್ ಅಲ್ಲಿ, ಈ ಚಿಕ್ಕ ಬೋರ್ಡ್ ಅಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಗಳೆಲ್ಲ ಹಾಕಿದ್ದಾರೆ, AC, ಟ್ರಾನ್ಸಿಸ್ಟರ್, ಡಯೋಡ್ಸ್, ಆಮೇಲೆ ಏನೇನೆಲ್ಲ ಪಾಸ್ ಆಗಿದೆಲ್ಲ ಏನೇನು ಕೊಡ್ಬೇಕು ಎಲ್ಲ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಮಾಡಿ ಪ್ರತಿಯೊಂದನ್ನು ಕಾಂಪೊನೆಂಟ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಒಂದು ಡೆಸ್ಕ್ಟಾಪ್, ಒಂದು ಲಾರ್ಜ್ ಡೆಸ್ಕ್ಟಾಪ್ ಯೂಸ್ ಮಾಡೋದು ಒಂದೇ, ಆ ಲಾರ್ಜ್ ಡೆಸ್ಕ್ಟಾಪ್ ಯೂಸ್ ಮಾಡೋದು ಒಂದೇ, ಅದೆಲ್ಲ ಇಷ್ಟೀ ಚಿಕ್ಕ ಬೋರ್ಡ್ ಅಲ್ಲಿ ಪ್ರತಿಯೊಂದು ರನ್ ಆಗೋ ತರ ಮಾಡಿದ್ದಾರೆ. ಸೊ ಅವ್ರ ಡೆಸ್ಕ್ಟಾಪ್ ಕಂಪೇರ್ ಮಾಡಿದ್ರೆ ಏನಂತ ಅಷ್ಟೊಂದು ಇದೇನಿಲ್ಲ. ಸೊ ಅಲ್ಲಿ ನೋಡಿ, ಬಟ್ ಈ ಚಿಕ್ಕ ಬೋರ್ಡ್ ಅಲ್ಲಿ ಎಲ್ಲ ಪ್ರತಿಯೊಂದು ಏನ್ ಡೆಸ್ಕ್ಟಾಪ್ ಯೂಸ್ ಮಾಡ್ತಾರೆ ಅಷ್ಟೊಂದು ಯೂಸ್ ಮಾಡಿದ್ದಾರೆ. ಇದರಲ್ಲಿ ಬರೀ ಪ್ರೊಸೆಸರ್ ಯಾವುದು ಅದನ್ನು ಚೆಕ್ ಮಾಡಿ ನೋಡೋಣ. ಯಾವ್ದಿದೆ ಪ್ರೊಸೆಸರ್ ನೋಡೋಣ, ಒಳಗಡೆ ಏನೇನೈತೆ ನಮಗೂ ನೋಡ್ಬೇಕಲ್ಲ. ಓಪನ್ ಮಾಡಬೇಡಿ. ಸೊ ಚಿಕ್ಕ ಮಕ್ಕಳು ಯಾರೇ ಓಕೆ ಫ್ರೆಂಡ್ಸ್, ಈಗ ಇದೊಂದು ಸ್ವಲ್ಪ ಲಾಕಿಂಗ್ ಸಿಸ್ಟಮ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಒಂದೊಂದು ಲ್ಯಾಪ್ಟಾಪ್ ಒಂದೊಂದು ಇದಿರುತ್ತೆ, ಒಂದೊಂದು ಹಂಗೆ ಹಿಂಗ್ ಓಪನ್ ಮಾಡಿದ ತಕ್ಷಣ ಇದು ಓಪನ್ ಮಾಡಿದ ತಕ್ಷಣ ಹಂಗೆ ಪ್ರೊಸೆಸರ್ ಫಿಕ್ಸಿಂಗ್ ಇರುತ್ತೆ. ಬರಲ್ಲ, ಒಂದು ಕೆಲವೊಂದರಲ್ಲಿ ಬರಲ್ಲ ಲ್ಯಾಪ್ಟಾಪ್ ಅಲ್ಲಿ ಅದು ಆಕ್ಚುಲ್ ಆಗಿ ಪ್ರೊಸೆಸರ್ ಒಂದೊಂದು ಸೊ ಫಿಕ್ಸ್ಡ್ ಇರುತ್ತೆ. ಇದ್ರಲ್ಲಿ ಲಾಕಿಂಗ್ ಸಿಸ್ಟಮ್ ತರ ಡಿಫ್ರೆಂಟ್ ಆಗಿದೆ ನೋಡಿ. ಇದೆಲ್ಲ ಹಾಕಿ ನೋಡಿ, ಹಂಗೆ ಓಪನ್ ಮಾಡ್ಬೇಕಿದ್ದು ಫ್ರೆಂಡ್ಸ್ ಓಪನ್ ಆಗುತ್ತೆ. ಇದು ಎಲ್ಲ ಲ್ಯಾಪ್ಟಾಪ್ ಇದೇ ತರ ಬರುತ್ತೆ ಅಂತ ಅನ್ಕೋಬೇಡಿ, ಕೆಲವೊಂದು ಬೋರ್ಡ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಪ್ರೊಸೆಸರ್ ಆಕ್ಚುಲಿ ಇದು ಏನ್ ಥರ್ಮಲ್ ಪೇಸ್ಟ್ ಆಗಿದೆ, ಥರ್ಮಲ್ ಪೇಸ್ಟ್ ಇದು ಯಾಕೆ ಆಗ್ತದೆ ಅಂತ ಸ್ವಲ್ಪ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಬೋದು, ಕೂಲಿಂಗ್ ಆಗಿರುತ್ತೆ. ಇದು ಮತ್ತೆ ಈ ಫ್ಯಾನ್ ಮತ್ತೆ ಥರ್ಮಲ್ ಪೇಸ್ಟ್ ಇವೆರಡು ಇದಕ್ಕೊಂದ್ರೆ ಸಪೋರ್ಟ್ ಇದ್ದಂಗೆ ಸ್ಮಾಲ್ ಪಿನ್ ಇರುತ್ತೆ. ಈ ಸ್ಮಾಲ್ ಪಿನ್ ಇದ್ರಲ್ಲ ಅದು ಫುಲ್ ಸೆನ್ಸಿಟಿವ್ ಆಗಿರುತ್ತೆ. ಯಾವ ತರ ಇರಬೇಕು, ಒಂದ್ ಪಿನ್ ಬೆಂಡ್ ಆದ್ರೂ ಫುಲ್ ಪ್ರೊಸೆಸರ್ ವೇಸ್ಟ್ ಆಗುತ್ತೆ. ಪ್ರೊಸೆಸರ್ ವೇಸ್ಟ್. ಸೊ ಹಂಗಾಗಿ ತೆಗಿಯುವಾಗ ಮತ್ತೆ ಹಾಕುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕು. ನೋಡಿ ಗೇಮಿಂಗ್ ಪಿಸಿ ಏನ್ ಇರುತ್ತೆ ಅಂತ ನೋಡಿ. ಇದೆ ಫ್ಯಾನ್ ನೋಡಿ, ಫ್ಯಾನ್ ಎಲ್ಲ ರಸ್ಟ್ ಹಿಡಿದು ಹೋಗ್ತಿದೆ. ಇದು ಈ ತರ ಇದ್ರೆ ಫ್ಯಾನ್ ರನ್ ಆಗಲ್ಲ, ಅದೆಲ್ಲ ಆ ತರ ನೋಡಿ. ಯಾವ ತರ ಸಿಸ್ಟಮೆಟಿಕ್ ಆಗಿ ಹಂಗೆ ನೀಟಾಗಿ ಅದಕ್ಕೆ ಅಂತ ಒಂದು ನೀಟಾಗಿ ಏನ್ ಸ್ಪೇಸ್ ಮಾಡಿ ಯಾವ ರೀತಿ ರನ್ ಮಾಡಿ ಆ ಎಲ್ಲಾ ಕಂಪೋನೆಂಟ್ಸ್ ಗಳನ್ನ ಹಾಕಿ ಒಂದು ಲ್ಯಾಪ್ಟಾಪ್ ಅಲ್ಲಿ, ಚಿಕ್ಕ ಲ್ಯಾಪ್ಟಾಪ್ ಅಲ್ಲಿ ರನ್ ಮಾಡ್ತದೆ ಈ ಬೋರ್ಡ್ ಅಂತ ನೀವು ಇಮೇಜಿನ್ ಮಾಡ್ಕೊಳ್ಳಿ. ಅದಕ್ಕೆ ಅಂತ ನಾವು ವಿಡಿಯೋ ಮಾಡ್ತಾ ಇರೋದು. ಈಗ ನಮ್ಮ ಮನೋಜ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆಲ್ಮೋಸ್ಟ್
ನಿಮಗೂ ಒಂದಷ್ಟು ಐಡಿಯಾ ಬಂದಿರುತ್ತೆ. ಸೊ ಇದರಿಂದ ಒಂದಷ್ಟು ನಾಲೆಜ್ ಕಲ್ತಿದ್ರೆ ಎಲ್ಲ ಕಮೆಂಟಲ್ಲಿ ತಿಳಿಸಿ. ಅದರ ಬಟ್ನ ನಮ್ಮ ಮನದ ಕೈಗೆ ಕೊಡೋಣ. ಅಂತೂ ಇಂತೂ ನನ್ನ ಕೈಲಿ ನನ್ನ ಲ್ಯಾಪ್ಟಾಪ್ ಮದರ್ ಬೋರ್ಡ್ನೇ ಮತ್ತೆ ರಿಪೇರಿ ಮಾಡಿಸಿದ್ರು. ಹಿಂಗೆ ತಗೊಳ್ಳೋದ ಖುಷಿನಾ? ಖುಷಿ ಏನಿಲ್ಲ, ಒಂದು ದುಃಖಕರ ಸಂಗತಿ ಇದೆ. ಸೊ ಏನೋ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ಸ್ಕ್ವಾಡ್ಸ್ಗೆ ಒಂದು ಒಬ್ಬ ಚಿಕ್ಕ ಸೆಟ್ ಇರ್ತಕ್ಕಂಥ ಕೆಲವರು ಸ್ಟೂಡೆಂಟ್ಸ್ಗಳಿಗೆ ಒಂದು ಇಲ್ಲ ಒಂದ್ ಕಡೆ ಒಂಥರ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನೋಡಿದ್ಮೇಲೆ. ಎಲ್ಲ ಮುಂಚೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಅಥವಾ ರಿಲೇಟಿವ್ಸ್ ಯಾರಿಗಾದ್ರು PC ಬಿಲ್ಡಿಂಗ್ ಅಲ್ಲಿ ಆಸೆ ಇರುತ್ತೆ, PC ತಗೋಬೇಕು, ಆದ್ರೆ ಹಿಂಗ್ ತಗೋಬೇಕು, ಯಾರ ಹತ್ರ ತಗೋಬೇಕು ಅಂತ ಐಡಿಯಾ ಇರಲ್ಲ. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ PC ಬಗ್ಗೆ ಐಡಿಯಾ ಇದೆ, ಯಾವ್ದೋ ಒಂದು ಕಾಂಪೋನೆಂಟ್ ತಗೊಂಡ್ಬಿಡ್ತಾರೆ. ಬಟ್ ಅದು ಅವ್ರಿಗೆ ಕೊನೆವರೆಗೂ ಬರೋದಿಲ್ಲ, ಅದು ಕಂಪ್ಲೀಟ್ ಸೆಟ್ಟು ಆಗಲ್ಲ. ಸೊ ಅಂತವ್ರು ಏನೇ ಇದ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಒಂದು ಗೂಗಲ್ ಫಾರ್ಮ್ ಕೊಟ್ಟಿರ್ತೀವಿ, ಅದೇ ಕ್ಲಿಕ್ ಮಾಡಿ ಫಿಲ್ ಮಾಡಿ ನಮ್ಮ ಕನ್ಸಲ್ಟೆನ್ಸಿಯಿಂದ ನಿಮ್ಗೆ ಕಾಲ್ ಮಾಡ್ತಾರೆ. ನಮ್ಮ ಟೆಕ್ನಿಷಿಯನ್ಸು ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಆಗುತ್ತೆ ಅಂತ ತಿಳ್ಕೊಂಡು ಅದ್ರ ತಕ್ಕಂತೆ ನಾವು PC ಬಿಲ್ಡ್ ಮಾಡ್ಕೊಡ್ತೀವಿ. ಬಜೆಟ್ ಫ್ರೆಂಡ್ಲಿ ಆಗುತ್ತೆ, ಯಾವ್ದು ಬೇಕು ಅದ್ರ ತಕ್ಕನಾಗೆ ನಾವು PC ಆಗಿ ಲ್ಯಾಪ್ಟಾಪ್ ಎಲ್ಲಾ ತರನು ಕೊಡಿಸ್ತೀವಿ. ಸೊ ನಮ್ಮ ಕನ್ಸಲ್ಟೆನ್ಸಿ ಬೇಗ ಎನ್ಕ್ವೈರಿ ಮಾಡ್ತಾರೆ, ಕ್ವಿಕ್ ಆಕ್ಷನ್ ತಗೋತಾರೆ. ಸೊ ಆನ್ಲೈನ್ ಅಲ್ಲಿ ನೋಡೋದು ಮತ್ತೆ ಫ್ರೆಂಡ್ಸ್ ಮಾತಿಗೆ ಅಲ್ಲಿ ಇಲ್ಲಿ ಯಾವ್ದು ಸಂಬಂಧನೇ ಲ್ಯಾಪ್ಟಾಪ್ ತಗೋಬೇಡಿ. ನಿಮ್ಗೆ ಏನೇ ಇದ್ರು ಕಾಂಟ್ಯಾಕ್ಟ್ ಮಾಡಿ, ನಿಮ್ ವರ್ಕ್ ಪರ್ಪಸ್ ಏನೈತೆ ಅಂತ ತಿಳ್ಕೊಂಡು ತಕ್ಕಂತೆ ನಾವು ಮಾಡ್ತೀವಿ. ಅದು ಅಲ್ಲದೆ ನಿಮ್ಗೆ ಸರ್ವಿಸ್ಗಳಿಗೆ ಏನಾದ್ರು ಬೇಕು, ನಮ್ ಲ್ಯಾಪ್ಟಾಪ್ ವರ್ಕ್ ಆಗ್ತಿಲ್ಲ, ಸ್ಲೋ ಆಗೈತೆ, ಸರ್ವಿಸ್ ರಿಲೇಟೆಡ್ ಏನೇ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಆಪರೇಷನ್, ಸ್ಟೋರೇಜ್ ಅಪ್ಗ್ರೇಡ್, ರ್ಯಾಮ್ ಅಪ್ಗ್ರೇಡ್, ಸಾಫ್ಟ್ವೇರ್ ಇಶ್ಯೂಸ್ ಏನೇ ಇದ್ರು ಇನ್ಫಾರ್ಮ್ ಮಾಡಿ. ಸೊ ಒಳ್ಳೆ ಅಫೋರ್ಡಬಲ್ ಬಜೆಟ್ ಫ್ರೆಂಡ್ಲಿ ಆಗಿ, ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿ ರೆಡಿ ಮಾಡ್ಕೊಡ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ನಿಮ್ಮ ಹತ್ರ ಇದ್ದಾರೆ. ಅದು ಅಲ್ಲದೆ ಮನೆಗೆ ಬಂದು ಪಿಕಪ್ ಡ್ರಾಪ್ ನಾವು ಮಾಡ್ತೀವಿ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮ ಟೆಕ್ನಿಷಿಯನ್ಸ್ ಇರ್ತಾರೆ, ಏನಾದ್ರು ಇಮಿಡಿಯೇಟ್ ಬಂದು ರೆಸ್ಪಾನ್ಸ್ ಕೊಡ್ತಾರೆ. ಏನಾದ್ರು ಪಿಕಪ್ ಡ್ರಾಪ್ ಎಲ್ಲ ಅಲ್ಲೇ ಬಂದು ಇಸ್ಕೊಂಡೋಗಿ ಎಲ್ಲ ಇದು ಮಾಡ್ತಾರೆ.